ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡಿಗೆಗಳು: ಜೆಲ್ಲಿ ಬೆಲ್ಲಿ ಕಸ್ಟರ್ಡ್, ರಾಜ್ಮಾ ಮಸಾಲಾ, ಪ್ರೋಟೀನ್ ಕಡಿ, ಸೋಯಾ ಚಂಕ್ಸ್ ಮಂಚೂರಿ. ಎಲ್ಲರ ಹೃದಯದಲ್ಲಿ ನೋವು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಅವರು ಅದನ್ನ ವ್ಯಕ್ತಪಡಿಸೋ ರೀತಿ ಮಾತ್ರ ಬೇರೆ ಬೇರೆ. ಕೆಲವರ ನೋವು ಅವರ ಕಣ್ಣಂಚಲಿದ್ರೆ, ಇನ್ನು ಕೆಲವರ ನೋವು ಅವರ ನಗುವಲ್ಲಿರುತ್ತಂತೆ. ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಕೂಡ ನಮ್ಮ ಜೊತೆ ವಿಶೇಷವಾದಂತ ಅತಿಥಿ ಇರ್ತಾರೆ. ಅವರು ಬೇರೆ ಯಾರು ಅಲ್ಲ, ಸವಿತಾ ಕೃಷ್ಣಮೂರ್ತಿ ಮತ್ತೆ ಅವರ ಮಗಳು. ಅಪ್ಪ, ಅವ್ರ ಕಣ್ಣೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ಬನ್ನಿ. ಯಪ್ಪ, ಐಸು, ಏನಾಗಿದೆ ನಿಮ್ಮ ಅಮ್ಮಂಗೆ? ಹಲೋ, ಯಾಕ್ರಿ? ಹಲೋ, ನಾನು ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದೆ. ಅದಿರ್ಲಿ ಅಶ್ವಿನಿ, ನನ್ನನ್ನು ನೋಡಿದ್ರೆ ನಿನಗೆ ಯಾಕೆ ಅಷ್ಟೊಂದು ಭಯ? ಅಲ್ಲಪ್ಪ, ಅಷ್ಟೊಂದು ಗೋಳಿಕೋತಾ ಇರ್ತೀರಾ ಸೀರಿಯಲ್ ಅಲ್ಲೆಲ್ಲ. ಆ ಕಣ್ಣು ನೋಡಿದ ತಕ್ಷಣ ಹೆದರ್ಕೋಬೇಕು ಅನ್ಸುತ್ತೆ, ಅದಕ್ಕೆ ಭಯ ಆಗೋಯ್ತು. ಹಲೋ, ಈ ಸವಿತಾ ಕೃಷ್ಣಮೂರ್ತಿ ಅಂದ್ರೆ ಏನಂತ ಅನ್ಕೊಂಡಿದ್ದೆ ಅಶ್ವಿನಿ? ಗೊತ್ತಿಲ್ಲ, ಇವಾಗ ಗೊತ್ತಾಗುತ್ತೆ. ಅದ್ ಸರಿ, ಅಡಿಗೆ ಶುರು ಮಾಡೋಣವಾ ಇವಾಗ? ಶುರು ಮಾಡೋಣ. ಆದ್ರೆ ನೀವು ನಗ್ನಗ್ತಾ ಅಡಿಗೆ ಶುರು ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನೀವು ಹಿಂಗೆಲ್ಲ ಹೆದರ್ಸ್ಬಿಟ್ರೆ ನಂಗೆ ಭಯ ಆಗುತ್ತೆ. ಯಾವ ತರ ನಗೋಬೇಕು? ಅದು ನಗುನ ಅದು ನಿಮ್ ಲೆವೆಲ್ ನಗು ಕೊಡಿಪ್ಪ. ಸ್ವೀಟ್ ಸ್ಮೈಲ್. ಇವಾಗ ಇಷ್ಟೊತ್ತು ಅಶ್ವಿನಿ, ನೀವಾಗ ನನಗೆ ಏನ್ ಹೇಳಿದೆ? ಯಾಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ದೀರಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತೆಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಮನಸ್ಸನ್ನ ಕರ್ಗ್ಸೋದಕ್ಕೆ ಕೋಲ್ಡ್ ಆಗಿರೋ ಜೆಲ್ಲಿ ಬೆಲ್ಲಿ ಕಸ್ಟರ್ಡ್. ಜೆಲ್ಲಿ ಬೆಲ್ಲಿ ಕಸ್ಟರ್ಡ್ ರೆಡಿನಾ? ಯಾ. ಜೆಲ್ಲಿ ಬೆಲ್ಲಿ ಕಸ್ಟರ್ಡ್ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಮುಂಚೆನೆ ತಯಾರು ಮಾಡಿ ಇಟ್ಕೊಂಡಿರುವಂತ ಕಸ್ಟರ್ಡ್, ಚಾಕ್ಲೇಟ್ ಪೀಸಸ್, ಜೆಲ್ಲಿ ಪೌಡರ್, ಸಕ್ಕರೆ, ಕಸ್ಟರ್ಡ್ ಪೌಡರ್, ಜೆಮ್ಸ್, ಸ್ಟ್ರಾಬೆರಿ, ಡ್ರೈ ಫ್ರೂಟ್ಸ್, ಹಾಲು. ಮೊದಲನೇದಾಗಿ ಜೆಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಬೌಲ್, ಒಲೆ ಮೇಲೆ ಇಡೋದಕ್ಕೆ. ಶೋರ್. ಬೌಲ್ ಅಂದ್ರೆ ಗಾರ್ನಿಶಿಂಗ್ ಬೌಲ್ ಕೊಟ್ಬಿಡ್ಬೇಡಿ. ಅಯ್ಯೋ, ಯಾಕೆ ನನ್ಗೆ ಅಡ್ಗೆ ಮಾಡಕ್ ಬರಲ್ವಾ? ಏನೋಪ್ಪ, ನೀವು ತುಂಬಾ ಗ್ಲಾಮರಸ್ ಆಗಿದ್ದೀರಾ, ಅಡಿಗೆ ಮಾಡ್ತಿರೋ ಇಲ್ವೋ ಅಂತ ಗೊತ್ತಾಯ್ತು, ಅದಕ್ಕೆ ಅದನ್ನ ಸ್ವಲ್ಪ ಟೆಸ್ಟ್ ಮಾಡಿದೆ. ದಯವಿಟ್ಟು ಸ್ಟವ್ ಆನ್ ಮಾಡಿ. ನೀರು. ನಿಮ್ಮಮ್ಮ ಒಂಥರ ಗಜಿನಿ ತರ ಅಲ್ವಾ, ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ, ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಇಶ್ಯೂ. ಓಕೆ, ನೆಕ್ಸ್ಟ್ ಇದಕ್ಕೆ ಎಷ್ಟು ಗೊತ್ತಾ? ಯಾವುದಕ್ಕೆ? ನೀರಕ್ಕೆ. ನೀರಿಗೆ ಒಂದು ಅರ್ಧ ಚಮಚ ಸಕ್ಕರೆ ಅಷ್ಟೇನಾ? ಹಾಕು. ಸರಿ, ಓಕೆ. ಏನಾಗ್ತಾ ಇದೆ ಇವಾಗ? ಅದಾ ಕುದೀತಾ ಇದೆ. ಎಸ್. ಇವಾಗ ಇದಕ್ಕೆ ಜೆಲ್ಲಿ ಪೌಡರ್ ಹಾಕೋಣ. ಓಕೆ. ಇದು ಮೆಲ್ಟ್ ಆದ ತಕ್ಷಣ ಸ್ಟವ್ ಆಫ್ ಮಾಡೋದು. ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋದು. ಆಂಟಿ ನೆಕ್ಸ್ಟ್ ಏನು? ಐಶು, ಸ್ವಲ್ಪ ಜಾಗ ಚೇಂಜ್ ಮಾಡು. ಬೈ ಕಡೆ. ಅಕ್ಕ. ಏನಮ್ಮ ಅಶ್ವಿನಿ? ಏನಿಲ್ಲ. ಏನ್ ಆಂಟಿನಾ? ಇಲ್ಲ, ಅಕ್ಕ. ಯಾರಿಲ್ಲಪ್ಪ, ಮಿಸ್ಟೇಕ್ ಅಂದ್ಬಿಟ್ಟೆ. ನೆಕ್ಸ್ಟ್ ಏನು? ಇರ್ಲಿ. ಬೌಲ್ ಇದೇನಾ? ಗೊತ್ತಾಯ್ತು ತಾನೆ ಹೇಗ್ ಮಾಡೋದು ಅಂತ? ಬೌಲು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಅದಕ್ಕೆ ಶಿಫ್ಟ್ ಮಾಡ್ಬೇಕು. ಸರಿ, ಮಾಡಾಯ್ತು. ಓಕೆನಾ? ತುಂಬಾ ಚೆನ್ನಾಗಿದೆ, ನೋಡಕ್ ತುಂಬಾ ಚೆನ್ನಾಗಿದೆ. ಇವಾಗ ಈ ಮಿಕ್ಸ್ ರೆಡಿ ಇದೆ. ಇದನ್ನ ನೀವು ಫ್ರಿಜ್ ಅಲ್ಲಿ ಇಡ್ಬೇಕು. ಎಷ್ಟೊತ್ತಿಡ್ಬೇಕು? 10 to 15 minutes ಸೆಟ್ ಆಗತ್ತೆ. ಗಜಿನಿ ಮೇಡಮ್. ಮಾಡು, ನಿನಗ ಅಕ್ಕ. ಓಕೆ ಅಕ್ಕ. ಏನಮ್ಮ, ಬೇಗ ಬಾ. ಫ್ರಿಜ್ ಅಲ್ಲಿ 15 minutes ಸೆಟ್ ಆಗಕ್ಕೆ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ದೀರಾ? ಫ್ರೀಜರಾ? ಫ್ರೀಜರ್ ಅಲ್ಲಿ. ಓಕೆ, ಬೇಗ ಆಗತ್ತೆ ಅಲ್ವಾ? ಓಕೆ, ಇವಾಗ ನೆಕ್ಸ್ಟ್ ನಾವು ಕಸ್ಟರ್ಡ್ ಮಾಡ್ಕೊಳ್ಳೋಣ. ಓಕೆನಾ? ಫಟಾಫಟ್ ಕಸ್ಟರ್ಡ್. ಸ್ಟವ್ ಆನ್ ಮಾಡಬೇಕು. ಅಕ್ಕ, ಹಂಗಿರ್ಬೇಕು. ಅಕ್ಕ, ಒಂಚೂರು ಸೀರಿಯಸ್ ಆಗಿರೋದು ಬಿಟ್ಟು ನೀರು ನೋಡ್ಕೋಬೇಕು ಅಶ್ವಿನಿ. ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ತಿಕ್ ಆಗಿರೋ ಮಿಲ್ಕ್, ಗಟ್ಟಿಯಾಗಿರೋ ಹಾಲು. ಇವಾಗ ಸ್ವೀಟ್ ನಿಮಗೆ ಎಷ್ಟು ಬೇಕು, ಸಿಹಿ ಎಷ್ಟು ಬೇಕು ಅನ್ನೋದ್ರ ಪ್ರಕಾರ ನೀವು ಇದನ್ನ ಸಕ್ಕರೆ ಹಾಕೋಬಹುದು. ಅದು ಕುದಿಯೋಷ್ಟರಲ್ಲಿ ಕಸ್ಟರ್ಡ್ ಪೌಡರ್ನ ಈ ಮಿಕ್ಕಿರೋ ಹಾಲು, ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಹಾಲು ಏನಾಗ್ತಾ ಇದೆ ಅಮ್ಮ? ಹಾಲು ಕುದಿತಾ ಇದೆ. ಇವಾಗ ಇದರಲ್ಲಿ ಈ ಕಸ್ಟರ್ಡ್ ಮಿಕ್ಸ್ನ
ಹಾಕೋಣ. ಓಕೆನಾ? ಕಸ್ಟರ್ಡು ಒಂದು 2-3 ಮಿನಿಟ್ಸ್ ಅದನ್ನ ನಾವು ಬೇಯಿಸ್ಬೇಕು, ಚಿರ್ಕ್ಸ್ಬೇಕು. ಚೆನ್ನಾಗಿ ತಿರ್ಗಿಸ್ಬಿಟ್ಟು ಆಯ್ತು. ಇದು ಕಸ್ಟರ್ಡ್ ಆಯ್ತು. ಬೌಲ್. ಬುದ್ಧಿವಂತೆ ಕಣೆ. ಥ್ಯಾಂಕ್ ಯು ಸೋ ಮಚ್. ಬುದ್ಧಿವಂತೆ ಆಗಿದೆಯಾ? ಓಕೆನಾ? ಇವಾಗ ಏನ್ ರೆಡಿ ಆಯ್ತು? ಈಗ ಕಸ್ಟರ್ಡ್ ರೆಡಿ ಆಯ್ತು. ಇವಾಗ ಫ್ರಿಜ್ ಅಲ್ಲಿ ಇಡಿ. ಇದನ್ನ 15 ನಿಮಿಷ ಇಡ್ಬೇಕಾ? 15 ನಿಮಿಷ. ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಜಲ್ಲಿ ತರ್ಲಾ? ಕಂದ, ಬೇಗ ತಗೊಂಬ. ಥ್ಯಾಂಕ್ ಯು ಆಂಟಿ. ಗುಡ್ ಗರ್ಲ್. ಆಂಟಿ ಅಲ್ಲ ಅಶ್ವಿನಿ. ಅಕ್ಕ ಬಂದೆ. ಬೇಗ ಅಕ್ಕ ಬರ್ಲಾ? ಬಾಚಿನ. ಏನಮ್ಮ ಕೇಳ್ತೀಯ ನೀನು? ನೀನ್ ನೋಡಿದ್ರೆ ಒಳ್ಳೆ 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 ಬಿಡಮ್ಮ. ದಂತದ ಗೊಬ್ಬರ ತರ ಇದೀನಿ ತಾನೆ? ಇಲ್ಲ ಬಿಡು. ಮದು ಏನು ಹುಡುಗಿ ಮದ್ವೆ ಆಗ? ಇಲ್ಲ ಬಿಡು ಚಿನ್ನ, ಅದಕ್ಕಿಂತ ಪದನೇ ಇಲ್ಲ ಬಿಡು ಅದಕ್ಕೆ. ಅಕ್ಕ ತಗೊಳ್ಳಿ. ಡೈಮಂಡಾ ಅಥವಾ ನೋಡು, ಜಲ್ಲಿ ಸೆಟ್ ಆದ್ಮೇಲೆ ಹೆಂಗಾಗಿರುತ್ತೆ ಗೊತ್ತಾಯ್ತು. ನೋಡಿದ್ಯಾ? ಅಲ್ಲ ನಿಮ್ ತರಾನೇ ಅದು. ಅಕ್ಕ ಜಲ್ಲಿ ತಂದ್ಕೊಟ್ಟೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಕಸ್ಟರ್ಡ್ ತಗೊಂಡ್ಬರ್ಬೇಕು. ರೆಡಿ ಆಗಿರೋ ಕಸ್ಟರ್ಡ್. ಕೂಲ್ ಆಗಿರೋ ಕಸ್ಟರ್ಡ್. ರೆಡಿ ಆಗಿರೋ ಕೂಲ್ ಆಗಿರೋ ಕಸ್ಟರ್ಡ್. ನನ್ಗ ಕಸ್ಟರ್ಡ್ ಇವಾಗ ರೆಡಿ ಆಗಿರೋ ಕಸ್ಟರ್ಡ್ ಒಂದ್ ಸ್ವಲ್ಪ ಫ್ಲಫಿ ಆಗಿರುತ್ತೆ. ಅದನ್ನ ಒಂದ್ ಸ್ವಲ್ಪ ಬೀಟ್ ಮಾಡ್ಕೋಬೇಕು. ಓಕೆನಾ? ಓಕೆ. ಬೀಟ್ ಮಾಡ್ಕೊಂಡಿರೋ ಕಸ್ಟರ್ಡ್ನ ಇದ್ರ ಮೇಲೆ ಪೋರ್ ಮಾಡೋದು. ಸೊ ಜೆಲ್ಲಿ ಮೇಲೆನೆ ಪೋರ್ ಮಾಡೋದು. ಓಕೆನಾ? ಒಂದು ಲೇಯರ್ ಕಸ್ಟರ್ಡ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದ್ರೆ ಅದರಲ್ಲಿ ಬಾದಾಮ್ ಪಿಸ್ತಾ, ಕ್ಯಾಶ್ಯೂ ಹಾಕಿಲ್ಲ. ಓಕೆ, ಬಾದಾಮ್ ಅಂಡ್ ಪಿಸ್ತಾ. ಬಾದಾಮ್ ಅಂಡ್ ಪಿಸ್ತಾ. ಇದ್ರ ಮೇಲೆ ಚಾಕ್ಲೇಟ್ ಪೀಸಸ್ ಸ್ವಲ್ಪ. ಓಕೆನಾ? ಆಮೇಲೆ ಮೇಲ್ಗಡೆ ಸ್ಟ್ರಾಬೆರಿ. ನಿಮ್ ತರಾನೇ ಇದೆ ಅದೇ ಕೆಂಪು. ಈಗ ನನ್ನ ದಾರಿಗೆ ಬಂದೆ ಕೊಡ ನೀನು. ಈಗ ನನ್ನ ದಾರಿಗೆ ಈಗ ಬಂದೆ ನೀನು. ಓಕೆನಾ? ಸ್ಟ್ರಾಬೆರಿ ಇದ್ರ ಮೇಲೆ ಒಂದು 2-3 ಪೀಸಸ್. ಓಕೆನಾ? ಬೇರೆ ಫ್ರೂಟ್ಸ್ ಹಾಕೋಬೋದಕ್ಕ? ನಿಂಗೆ ಯಾವ್ದು ಬೇಕೋ ಹಾಕೊಳ್ಳೋ. ರೆಡಿನಾ? ನಿಮ್ ತರ ಕೆಂಪಿದ್ರೆ ಒಳ್ಳೇದು. ಓಕೆನಾ? ಇವಾಗ ಟಾಪಿಂಗ್ಸ್ ಮಾಡಿದೀವಿ. ಹೌದು. ಅದ್ರ ಮೇಲೆ ಮತ್ತೆ ಕಸ್ಟರ್ಡ್. ಎಸ್. ಇದು ನೀವು ಯಾರ ಹತ್ರ ಕಲ್ತ್ಕೊಂಡ್ರಿ ರೆಸಿಪಿ? ಓನ್ ಎಕ್ಸ್ಪೆರಿಮೆಂಟ್ ಮಾಡಿರೋದು. ನಮ್ಮ ಕಡೆಯಿಂದ ಏನಿದು ಜೆಲ್ಲಿ ಬೆಲ್ಲಿ ಕಸ್ಟರ್ಡ್ ಅಶ್ವಿನಿಗೆ. ಥ್ಯಾಂಕ್ ಯು ಸೋ ಮಚ್. ಜೆಲ್ಲಿ ಬೆಲ್ಲಿ ಕಸ್ಟರ್ಡ್ ತಿನ್ಬಿಡ್ಲಾ? ಐಸು ಚೆನ್ನಾಗಿರುತ್ತಾ? ನೋಡಕ್ ಮಾತ್ರ ಸೂಪರ್ ಕಲರ್ಫುಲ್ಲು. ಅದ್ರ ಜೊತೆಲಿ ಪೈನಾಪಲ್ ಪೀಸಸ್, ಅದ್ರ ಮೇಲೆ ಸ್ಟ್ರಾಬೆರಿ. ಆಹಾ, ಸಕ್ಕದಾಗಿರುತ್ತೆ ಅಂತ ಗೊತ್ತು. ಟೇಸ್ಟ್ ಮಾಡ್ಲಾ? ಯಾ ನಮ್ಮ ಅತ್ತೆ ಮಾಡ್ಕೊಟ್ಟಿರೋದು ಅಂತ ಅನ್ಕೊಂಡು ತಿಂತೀನಿ. ಕಾತುರದಿಂದ ಕಾಯ್ತಾ ಇದೀನಮ್ಮ. ಹೇಗಿದೆ ಟೇಸ್ಟು? ಮಾತೇ ಬರ್ತಾಳ. ಮಾತು ಬರ್ತಾ ಇಲ್ವಾ ಅಂದ್ರೆ ಏನರ್ಥ? ತಿನ್ ನೋಡಿ. ಐಸು ಚೆನ್ನಾಗಿದ್ಯಾ? ನನ್ ಅಯ್ಯೋ. ಜೆಲ್ಲಿ ಬೆಲ್ಲಿ ಕಸ್ಟರ್ಡ್ ಮಾಡುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ನೀರು, ಅರ್ಧ ಚಮಚ ಸಕ್ಕರೆ, ಜೆಲ್ಲಿ ಪೌಡರ್ ಹಾಕಿ ಬಿಸಿ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಇದನ್ನು ಫ್ರಿಡ್ಜ್ನಲ್ಲಿ 15 ನಿಮಿಷ ಇಡಿ. ನಂತರ ಬಾಣಲೆಗೆ ಅರ್ಧ ಕಪ್ ನೀರು, ಗಟ್ಟಿಯಾದ ಹಾಲು, ಸಕ್ಕರೆ ಹಾಕಿ ಕುದಿಯಲು ಬಿಡಿ. ನಂತರ ತಣ್ಣನೆ ಹಾಲಿನಲ್ಲಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಕುದಿಯುತ್ತಿರುವ ಹಾಲಿಗೆ ಸೇರಿಸಿ ಗಟ್ಟಿಯಾದ ಮೇಲೆ ಬೌಲ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಇಡಿ. ನಂತರ ಗಟ್ಟಿಯಾದ ಜೆಲ್ಲಿ ಮೇಲೆ ತಣ್ಣಗಿನ ಕಸ್ಟರ್ಡ್ ಹಾಕಿ ಪಿಸ್ತಾ, ಬಾದಾಮಿ, ಚಾಕೊಲೇಟ್, ಸ್ಟ್ರಾಬೆರಿ, ಜೆಮ್ಸ್ನಿಂದ ಅಲಂಕರಿಸಿದರೆ ಜೆಲ್ಲಿ ಬೆಲ್ಲಿ ಕಸ್ಟರ್ಡ್ ಸವಿಯಲು ಸಿದ್ಧ. ಸವಿತಾ, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಜೆಲ್ಲಿ ಬೆಲ್ಲಿ ಕಸ್ಟರ್ಡ್. ಥ್ಯಾಂಕ್ ಯು. ನಿಮ್ ತರನೇ ಇತ್ತು ಅದನ್ನು, ಕ್ಯೂಟ್. ಈಗ ನೆಕ್ಸ್ಟ್ ನನಗೇನು ಅವಾಗ್ಲೇ ಓಕೆ ಅಪ್ಪ ಸೊಸೆಗೆ ಅಂದ್ರೆ ಮಗಳಿಗೆ ಏನೇನೆಲ್ಲ ಕಲ್ಸಿದೀರಾ? ಮಗಳು ಇನ್ನೇನ್ ಸ್ವಲ್ಪ ದಿನದಲ್ಲೇ ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗ್ಬೇಕು. ಏನ್ ಅಡ್ಗೆ ಹೇಳ್ಕೊಟ್ಟಿದ್ದೀರಾ? ಹಲೋ ಯಾರ ಮಗಳು ಅವಳು? ಸವಿತಾ ಕೃಷ್ಣಮೂರ್ತಿ ಮಗಳು. ಅದಕ್ಕೆ ಇವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಅವಳ ಕೈಯಲ್ಲೇ ಮಾಡಿಸ್ತೀನಿ. ನಿಜವಾಗ್ಲು?
ರೆಡಿನಾ? ನನ್ನ ಮಗಳ ಕೈಯಲ್ಲಿ ಈ ರೆಸಿಪಿ ಮಾಡಿ. ಓಕೆ ಹೆಸರೇನು? ರಾಜ್ಮಾ ಮಸಾಲ. ನೋಡ್ದ ನನ್ ಚಿನ್ನ. ರಾಜ್ಮಾ ಮಸಾಲ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ರಾಜ್ಮಾ, ಟೊಮ್ಯಾಟೊ, ಗರಂ ಮಸಾಲ, ಹಸಿಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುರು ಮಾಡೋಣ. ರೆಡಿ? ಸೊ ಫಸ್ಟ್ ಬಾಂಡ್ಲಿ. ನೀವು ಹಿಂಗೇನಾ ನಿಮ್ಮಮ್ಮ ಹೇಳ್ಕೊಟ್ರದು ನಾಚ್ಕೊಂಡು ಅಡ್ಗೆ ಮಾಡಮ್ಮ ಅಂತ? ಆಯಿಲ್ ಕೊಡ್ತೀನಿ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕ್ಲಿ? ಸ್ಪ್ಯಾಟುಲಾ. ಮಮ್ಮಿ ಇದು ಓಕೆನಾ? ತಗೋಪುಟ ಅದು ಓಡಿಬೇಡಮ್ಮ. ಫಸ್ಟ್ ಏನಾಗ್ಬೇಕು ಚಿನ್ನ? ಎಣ್ಣೆ ಕಾದ ನಂತರ ಆನಿಯನ್, ಈರುಳ್ಳಿ. ಎಷ್ಟು? ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ. ಓಕೆ. ಹಾ, ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆದ್ಮೇಲೆ ಟೊಮ್ಯಾಟೊ. ಟೊಮ್ಯಾಟೊ ಇವಾಗ ಫ್ರೈ ಆಗ್ತಾ ಇದೆ. ಅದಕ್ಕೆ 1 ಸ್ಪೂನ್ ಅಷ್ಟು, 1-1.5 ಚಮಚದಷ್ಟು ಗರಂ ಮಸಾಲ. ಓಕೆ. 1 ಸ್ಪೂನ್ ಅಷ್ಟು ಉಪ್ಪು, ಸ್ವಾದಕ್ಕೆ ತಕ್ಕಂತೆ. ಅದೇ ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಫ್ರೈ ಆಗ್ತಾ ಇದೆಯಾ ಅದು? 1 ಸ್ಪೂನು ಸೋಯಾ ಸಾಸ್. ಇವಾಗ ಏನ್ ಚಿನ್ನ ಇದು? ರಾಜ್ಮಾ. ಇದಕ್ಕೆ ನಾವ್ ಇನ್ನೊಂದು ಅಂತೀವಿ. ಇದಕ್ಕೆ ಏನಂತೀವಿ? ಅದಕ್ಕೆ ಕಿಡ್ನಿ ಬೀನ್ಸ್. ಬಾಯ್ಲ್ ಮಾಡಿರೋ ನೀರು ತೆಗೆದಿಟ್ಕೋಬೇಕಾ ಅಥವಾ? ಇಲ್ಲ, ಇದರಲ್ಲೇ ಹಾಕ್ಬೋದು. ಅದು ಸ್ಟಾಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಅದ್ರಲ್ಲಿ ಹಾಕ್ಬೋದು. ಆಕ್ಚುಲಿ ರಾಜ್ಮಾ ತುಂಬ ಒಳ್ಳೆಯದು. ಅನೆಮಿಕ್ ಇರೋರಿಗೆ, ದೇಹದಲ್ಲಿ ರಕ್ತಾಂಶ ಕಡಿಮೆ ಇರೋರಿಗೆ ರಾಜ್ಮಾ ತುಂಬ ಒಳ್ಳೆಯದು. ಒಳ್ಳೆ ಪ್ರೋಟೀನ್ಸ್ ಕೊಡೋ ಅಂಥದ್ದು. ಬೆಳವಣಿಗೆಗೆ, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಹಿರಿಯರಿಗೆ, ಎಲ್ಲ ಏಜು, ಎಲ್ಲ ಒಂದು ವಯಸ್ಕರಿಗೂ ರಾಜ್ಮಾ ತುಂಬ ಒಳ್ಳೆಯದು. ಓಕೆನಾ? ಆಯ್ತಾ? ಗೊತ್ತಾಯ್ತಾ? ಇವಾಗ ಇದು ಒಂದು ನಿಮಿಷ ಅದು ಸ್ವಲ್ಪ ಕುದಿಲಿ. ಸರಿ. ಅಷ್ಟರಲ್ಲಿ ನೀವ್ ಇವಾಗ್ಲೇ ಇಷ್ಟೊಂದು ಕ್ಯೂಟ್ ಆಗಿದ್ದೀರಲ್ಲ, ಆವಾಗ ಆ ಕಾಲದಲ್ಲಿ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಸವಿತಾ ಅವ್ರೆ? ಅಲ್ಲ, ಸವಿತಾ ಅಕ್ಕ. ಈಗ ಬಂದೆ ನೋಡು ದಾರಿಗೆ. ನಂದು ಅರೇಂಜ್ ಕಮ್ ಲವ್ ಮ್ಯಾರೇಜ್. ಅರೇಂಜ್ ಆದ್ಮೇಲೆ ಲವ್ ಸ್ಟಾರ್ಟ್ ಆಗೋಯ್ತು. ಹೌದು ಅಲ್ವಾ? ಓಕೆ. ನಿಮ್ಮ ಯಜಮಾನ್ರು ನಿಮ್ ತರನೇ ಸಖತ್ತು ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಆಗಿರ್ತಾರೆ. ಅಯ್ಯೋ, ಅದೇನು ಹೇಳ್ತೀರಾ? ಯಾಕೆ? ನನ್ನ ನೋಡಿದ್ರೆ ಗೊತ್ತಾಗಲ್ವಾ ನಾನು ಇಷ್ಟು ಲವಲವಿಕೆನೇ ಇದ್ದೀನಿ? ನಮ್ಮ ಹಸ್ಬೆಂಡ್ ಹೇಗೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಖಂಡಿತವಾಗಿ. ಏನ್ ಅಶ್ವಿನಿ, ಅದ್ರಲ್ಲೂ ಕೂಡ ನನ್ಗೆ ಐಶು ನೋಡ್ತಿದ್ರೆ ಖಂಡಿತ ಗೊತ್ತಾಗತ್ತೆ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗಲ್ಲ ಗೊತ್ತಾಗ್ತಿಲ್ಲ. ಬಟ್ ಐಶು ನೋಡ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಐ ಥಿಂಕ್ ಯರ್ ಡ್ಯಾಡ್ ಇಸ್ ವೆರಿ ಹ್ಯಾಂಡ್ಸಮ್. ಹೇಗೋ ಗೊತ್ತಾಯ್ತಾ? ಅದು 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 ನಾನು ಏನಕ್ಕೆ ಕೇಳ್ದೆ ಗೊತ್ತಾ? ನಿಮ್ಮನ್ನ ನೋಡಿದ್ದೀನಿ, ಐಶು ನೋಡಿದ್ದೀನಿ. ಅಪ್ಪನ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡ್ರೆ ಆಬ್ವಿಯಸ್ಲಿ ಮಗನ ಬಗ್ಗೆನೂ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಕೇಳ್ದೆ. ಸುತ್ತಮುತ್ತ ಅಲ್ಲಿಗೆ ಬರ್ತಾ ಇದ್ದೀನಿ. ಓಕೆ. ಈಗ ಇನ್ನೇನ್ ಕುದೀತಾ ಇದೆಮ್ಮ. ಸೊ ಇವಾಗ ಅದಕ್ಕೆ ಕುದ್ದಿದೆ, ಅದು ಕುದ್ದಿದೆ. ಕೊನೆಗೆ ಅದರಲ್ಲಿ ಲೆಮನ್ ಮಾ. ನೀವೆಲ್ಲ ಆದ್ಮೇಲೆ ಕೊನೆಗೂ ಹುಳಿ ಇಂತೀರಲ್ಲ, ಹೌದು, ಹಂಗೆ ಅಲ್ವಾ ಇದೂನು? ಅಲ್ಲ, ನಾನು ಅದನ್ನೇ ಆದ್ಮೇಲೆ ಅಂದೆ. ನಾನು ಕೊನೆಗೆ ಹಿಂಡಲ್ಲ, ಸ್ಟಾರ್ಟಿಂಗ್ ಅಲ್ಲೇ. ಹೌದಾ? ಓಕೆ, ಅದಾಯ್ತಾ? ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ಗೆ. ಸರ್ವಿಂಗ್ ಬೌಲ್. ನೆಕ್ಸ್ಟ್ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀರಾ? ಓಕೆ. ಹಿಂಗೆ ಚೆನ್ನಾಗಿದೆ ತಾನೆ? ನನ್ ಗೊತ್ತು ನಮ್ಮ ಅತ್ತೆಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ ಅಂತ. ಅದ್ ನೋಡಿನೇ ಎಲ್ಲ. ಹೇಗಿತ್ತೆ ಅನ್ಬೇಡಮ್ಮ. ಓಕೆ. ಕತ್ತೆ. ಕತ್ತೆನಾ? ಇಲ್ಲ ಅಕ್ಕ. ಇದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆನಾ? ಅದ್ರ ಮೇಲೆ ಒಂದು ಲಿಂಬೆಹಣ್ಣು ಇಡೋಣ. ನಮ್ಮ ಅಶ್ವಿನಿಗೋಸ್ಕರ ನನ್ನ ಮಗಳು ತಯಾರಿಸಿದಂತ ವಾಟ್ ರಾಜ್ಮಾ ಮಸಾಲ. ಥ್ಯಾಂಕ್ ಯು. ಅತ್ತೆ ಮತ್ತೆ ನಾದ್ನಿ ಇಬ್ರು ಸೊಸೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕುಶಲ್ ತಿನ್ಲಾ? ಪ್ಲೀಸ್ ಅತ್ತೆ. ಏನೇನೋ ಎಲ್ಲ ಫುಲ್ ಇದೆಲ್ಲ ಡೆಕೋರೇಟ್ ಮಾಡಿದ್ದೀರಾ. ನಮ್ಮ ಅತ್ತೆ ನಾದ್ನಿ ಇಬ್ರು ಮಾಡ್ಕೊಟ್ಟಿದ್ದಾರಪ್ಪ. ನಾನು ಟೇಸ್ಟ್ ಮಾಡ್ಬಿಟ್ಟು ವಾಪಸ್ ಬರ್ತೀನಿ. ಅಷ್ಟು ನೀವು ರೆಸಿಪಿ ಕಾಪಿ ಮಾಡಿ. ತಿನ್ಲಾ?
ಎಡಗೈಯಲ್ಲಮ್ಮ. ಇಲ್ಲ ತಿಂತೀನಿ ಈ ಕಡೆ. ಹಾ ತಿನ್ಬಿಟ್ಟು ಆದ್ಮೇಲೆ ಅಕ್ಕ ಅಂತ ಕರಿಬೇಕು ಅತ್ತೆ ಅಂತ ಕರಿಬೇಕು ಡಿಸೈಡ್ ಮಾಡ್ತೀನಿ. ಏನಂತ ಕರಿಯಂಗಾಗ್ಲಿ. ಹೇಳ್ತೀಯ ಅಂತಂದ್ರೆ ನೀನೇ ಇನ್ನೂ ಡಿಸೈಡ್ ಅಲ್ಲಿ ಇದೆಯಾ? ಇಲ್ಲ ನಾನ್ ಫಿಕ್ಸು. ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀರಾ. ಏ ಐಶು ಸೂಪರ್ ಅಮ್ಮ. ಥ್ಯಾಂಕ್ ಯು. ಯಾರು ಹೇಳಿ ನೀನ್ ಯಾರು ಅಂತ. ನಾನೊಬ್ಳೆ ತಿಂತಾ ಇದ್ರೆ ಅಮ್ಮ ಮಗಳು ತಿನ್ಬಿಡಿ. ವೆರಿ ಟೇಸ್ಟಿ. ರಾಜ್ಮಾ ಮಸಾಲ ಮಾಡುವ ವಿಧಾನ. ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಗರಂ ಮಸಾಲ, ಉಪ್ಪು, ಸೋಯಾ ಸಾಸ್, ಬೇಯಿಸಿದ ರಾಜ್ಮಾ ಸೇರಿಸಿ ಬೇಯಿಸಿ. ನಂತರ ಇದಕ್ಕೆ ನಿಂಬೆ ರಸ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ರಾಜ್ಮಾ ಮಸಾಲ ಸವಿಯಲು ಸಿದ್ಧ. ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಈಗಲಾದ್ರೂ ಸ್ಮೈಲ್ ಮಾಡ್ತಾ ಮಾಡ್ತಾ ನನಗೆ ಪ್ರೋಟೀನ್ ಕಡಿ ಹೇಗೆ ಮಾಡೋದು, ಪ್ರೋಟೀನ್ ಕಡಿ ಮಾಡೋದಕ್ಕಿಂತ ಮುಂಚೆ ಪ್ರೋಟೀನ್ ಕಡಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್. ಪ್ರೋಟೀನ್ ಕಡಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಮೊಸರು, ಶುಂಠಿ, ಮೊಳಕೆ ಕಟ್ಟಿ ಬೇಯಿಸಿರುವಂತ ಕಾಳುಗಳು, ಗ್ರೀನ್ ಪ್ಯೂರಿ, ಆನಿಯನ್, ಕರಿಬೇವಿನ ಸೊಪ್ಪು, ಉಪ್ಪು, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುರು ಮಾಡೋಣ. ಶುರು ಮಾಡೋಣ. ಇದು ಈ ಅಡುಗೆ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ದಿಢೀರ್ ಅಂತ ಆಗುವಂಥದ್ದು. ಸರಿನಾ? ಇವಾಗ ಮೊಟ್ಟ ಮೊದಲನೇದಾಗಿ ಬೌಲ್. ಓಕೆನಾ? ಫಸ್ಟ್ ಇಟ್ಕೊಂಡಿದೀವಿ ಅಷ್ಟೇ. ಸ್ಟವ್ ಆನ್ ಮಾಡ್ಬೇಕು. ಸ್ಟವ್ ಆನ್ ಮಾಡ್ತೀನಿ. ಏನ್ ಕೊಡ್ಲಿ? ಬಾಣ್ಲೆ. ಓಕೆ, ಬಾಣ್ಲೆ ಇಡಿ. ಗೊತ್ತಾಯ್ತಾ? ಒಂದ್ ಸ್ವಲ್ಪ ಎಣ್ಣೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಸ್ವಲ್ಪ. ಸಾಸಿವೆ ಚಟಪಟ ಅಂದ್ಮೇಲೆ ಅದಾಗ್ತಾ ಇರತ್ತೆ ಅಶ್ವಿನಿ. ಈಗ ನೋಡಿ ಇವಾಗ ಆಹಾ, ಒಟ್ಟೊಟ್ಟಿಗೆ ಆಗತ್ತೆ. ಇವಾಗ ಜನರು ತುಂಬಾ ಫಾಸ್ಟ್ ಆಗಿದ್ದಾರೆ. ಹೌದು ಅಲ್ವಾ? ಕರೆಕ್ಟ್. ಹಾಗಾಗಿ ನಾವು ಸ್ವಲ್ಪ ಫಾಸ್ಟ್ ಆಗಿರ್ಬೇಕು. ಆಕ್ಚುಲಿ ಈ ದಿಢೀರ್ ರೆಸಿಪಿ ನೀವ್ ಯಾರ ಹತ್ರ ಕಲ್ತಿದ್ದು? ಓನ್ ನೋಡಿದ್ರ? ಅಲ್ಲ, ಮಗಳ ಕಡೆ ತೋರಿಸಿ ಮಗಳು ಹೇಳ್ಕೊಟ್ಟಿದ್ದ ಅಥವಾ ನೀವೇ ಕಲ್ತಿದ್ದ? ನಾವೇ ಕಲ್ತಿದ್ದು. ಏನಾಗ್ತಾ ಇದೆ ಇವಾಗ? ಚಟಪಟ ಅಂತ ಇದೆ. ನಾನು ಹಿಂದೆ ಬರ್ತೀನಿ. ಇವಾಗ ಅದ್ರ ಜೊತೆ ಒಣಗಿದ ಮೆಣಸಿನ್ಕಾಯಿ ಏನಾಗಿದೆ? ಫ್ರೈ ಆಯ್ತಾ? ಸ್ವಲ್ಪ ಏನ್ ಹಾಕಿದೀವಿ? ಕರ್ಬೇವು ಹಾಕಿದೀವ. ಅದಕ್ಕೆ ಇವಾಗ ಏನ್ ಹಾಕ್ತಿವಿ? ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ. ಬೆಳ್ಳುಳ್ಳಿ ಶುಂಠಿನ ನೀವು ಮ್ಯಾಶ್ ಮಾಡಿರೋದು. ಸರಿನಾ? ನಾನು ಸ್ವಲ್ಪ ಕೈ ಹಾಕ್ತಿದ್ದೀನಿ. ಅದಕ್ಕೆ ಈರುಳ್ಳಿ. ಇದು ಜಾಸ್ತಿ ಫ್ರೈ ಆಗ್ಬಾರ್ದಮ್ಮ. ಓಕೆನಾ? ಸ್ವಲ್ಪ ಕೈ ಹಾಕ್ಕೊಳ್ಳೋಣ. ನನಗೆ ಕಣ್ಣು ಮಾತ್ರ ಇಲ್ಲಿದೆ, ಗಮನ ಅಲ್ಲಿದೆ. ಓಕೆ. ಇದಕ್ಕೆ ಗ್ರೀನ್ ಪ್ಯೂರಿ ಹಾಕೋದಕ್ಕಿಂತ ಮುಂಚೆ ಗ್ರೀನ್ ಹಾಕ್ಬಿಡೋಣ. ಹಾಕ್ಬಿಟ್ಟು ಹೇಳ್ಬಿಡೋಣ. ಓಕೆನಾ? ಗ್ರೀನ್ ಪ್ಯೂರಿ ಹಾಕ್ತಾ ಇದ್ದೀರಾ, ಬಟ್ ಆ ಮಿಶ್ರಣ ಮಾಡ್ಕೊಳ್ಳೋದಕ್ಕೆ ಅದ್ರಲ್ಲಿ ಏನೇನಿದೆ, ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ? ಇದರಲ್ಲಿ ಪಾಲಕ್ ಸೊಪ್ಪಿದೆ. ಪಾಲಕ್ ಸೊಪ್ಪು ಒಂದ್ ಸ್ವಲ್ಪ ಬೇಯಿಸಿ ಅದನ್ನ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡಿರೋದು. ಒಂದ್ ಸ್ವಲ್ಪ ನೀರು ಇದಕ್ಕೆ ಹಾಕ್ಲಾ? ಹಾಕಿ ಸಾಕು 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 ಸಾಕು. ಆಫ್ ಮಾಡ್ಕೊಂಬಿಡೋದು ಅಷ್ಟೇ. ಇವಾಗ ಗ್ರೀನ್ ಪ್ಯೂರಿಗೆ ಏನೇನು ಬೇಕು ಅಂತ ನೀವು ಕೇಳಿದ್ರಿ ಅಲ್ವಾ? ಗ್ರೀನ್ ಪ್ಯೂರಿಗೆ ಬೇಕಾಗಿರುವಂಥದ್ದು ಪಾಲಕ್ ಸೊಪ್ಪು ಒಂದು 2 ಕಟ್ಟು. ಸರಿನಾ? ಅದನ್ನ ಬೇಯಿಸಿ ತಣ್ಣಗಾದ ನಂತರ ಜಾರಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ ಒಂದಿಷ್ಟು ಕೊತ್ತಂಬರಿ, ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತ ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊಂಡಿರೋದು. ಸರಿನಾ? ಇವಾಗ ಅದನ್ನ ಈ ತರ ಮಾಡಿ ರೆಡಿ ಮಾಡ್ಕೊಂಡಿದ್ವಿ. ಹೌದು. ಓಕೆನಾ? ಇವಾಗ ಇದು ರೆಡಿ ಆಗಿದೆಮ್ಮ. ಅದು ಕೂಲ್ ಆಗೋವರೆಗೂ ನಾವು ಇದನ್ನ ರೆಡಿ ಮಾಡ್ಕೊಳ್ಳೋಣ. ಮೊಳಕೆ ಕಾಳುಗಳನ್ನ ಬೇಯಿಸಿ ಒಂಚೂರು ಉಪ್ಪು ಹಾಕಿ ಅದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನ ಈ ಬೌಲ್ ಹಾಕ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ತೀನಿ. ಓಕೆನಾ? ಇವಾಗ ನಾವು ಇದಕ್ಕೇನ್ ಮಾಡಿದೀವಿ? ಉಪ್ಪು ಹಾಕಿಲ್ಲ. ಇವಾಗ ಒಂದ್ ಸ್ವಲ್ಪ ಚಿಕ್ಕ ತಕ್ಕಷ್ಟು ಉಪ್ಪು. ಕೂಲ್ ಆದ್ಮೇಲೆ ಅದನ್ನ ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡಿ. ಹೌದು ಹೌದು. ಅದಕ್ಕಿಂತ ಮುಂಚೆ ಸ್ವಲ್ಪ ಅದು ಕೂಲ್ ಆಗ್ತಾ ಇರ್ಲಿ. ನಾವು 3 ಜನ ಒಂದು ಗೇಮ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಖತ್ತಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ. ಆದ್ರೆ ಒಂದು ಡೀಲ್.
ನಾನ್ ನಿಮ್ಮನ್ನ ಪ್ರಶ್ನೆಗಳನ್ನ ಕೇಳ್ತೀನಿ, ಕೇಳಿದ ತಕ್ಷಣ ಉತ್ತರ ಬಂದ್ಬಿಡ್ಬೇಕು. ಓ, ಯಾವ ಪ್ರಶ್ನೆನೋ ಕೇಳ್ತೀನಿ, ಹಾ ನಾನ್ ಕೇಳಿದಕ್ಕೆ ಪಟಾಪಟ್ ಅಂತ ಉತ್ತರ ಬಂದ್ರೆ ನೀವ್ ಗೆದ್ದಂಗೆ. ನಾನ್ ಖಂಡಿತ ನಿಮ್ ಮಗನ್ ಬಗ್ಗೆ ಇನ್ಯಾವತ್ತೂ ಮಾತಾಡಲ್ಲ. ಹಾ ಬೈ ಚಾನ್ಸ್ ನೀವು ಸೋತೋದ್ರೆ ಹಾ ನಾನ್ ನಿಮ್ ಮನೆಗ್ ನಾಳೆನೆ ಬಂದ್ಬಿಡ್ತೀನಿ. ಓಕೆನಾ? ಅಯ್ಯೋ, ನಾನ್ ಸೋಲ್ಲೇಬಾರ್ದು ಹಾಗಾದ್ರೆ. ಹೌದು. ಹಾ, ಪಟಾಪಟ್ ಕೇಳು. ಪ್ರಳಯ ಆಗಿ ನೀವ್ ಮಾತ್ರ ಉಳ್ಕೊಂಡ್ರೆ ಏನ್ ಮಾಡ್ತೀರಾ? ನಾನ್ ಮಾತ್ರ ಕೂಡ ಜನ ಸೇವೆ ಮಾಡ್ತೀನಿ, ಜನಾರ್ದನೇ ಆಗ್ತೀನಿ ನಾನು. ಯಾರು ಇರಲ್ವಲ್ಲ, ಅದಕ್ಕೆ ನಾನು ಜನಾರ್ದನೇ ಆಗ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ನನಗ್ ಕರೆಕ್ಟು. ಇಲ್ಲ, ರಸ್ತೆಯಲ್ಲಿ 1 ಕೋಟಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ದಾನ ಮಾಡ್ಬಿಡ್ತೀನಿ. ಮದ್ವೆಗ್ ಮುಂಚೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ರಾ? ಇಲ್ಲ. ನಿಮಗ್ ತುಂಬಾ ಸಿಟ್ಟು ಬರುತ್ತೆ ಅವ್ರ ಹೆಸರು ಹೇಳಿದ್ರೆ, ಅಂತ ಅವ್ರ ಇಬ್ಬರ ಹೆಸರು ಯಾರು? ಇದು ಒಳ್ಳೆ ಕಥೆ ಆಯ್ತು. ಮೊದಲನೇದು ಅಶ್ವಿನಿ, ಎರಡನೇದು ಅಶ್ವಿನಿ. ಅಲ್ಲ, ಎರಡನೇ ನಿಮ್ ಯಜಮಾನ್ರು ಅನ್ಕೊಂಡೆ. ಓಕೆ, ಐದನೇ ಪ್ರಶ್ನೆ, ನಿಮ್ಮನ್ನ ಸಡನ್ ಆಗಿ ಇವಾಗ ಪೊಲೀಸ್ ಆಫೀಸರ್ ಮಾಡಿದ್ರೆ ಏನ್ ಮಾಡ್ತೀರಾ? ಏನಮ್ಮ. ಓಕೆ, ಎನಿವೇಸ್ ಐ ಥಿಂಕ್ 5ರಲ್ಲಿ ಏನೋ ಹಂಗೋ ಹಿಂಗೋ 2 ಓಕೆ ಅಂತ ಅನ್ಸ್ತು ನನ್ಗೆ. ಇನ್ 3 ಈಗ ರೆಸಿಪಿಗೆ ಬರೋಣ. ಓಕೆ, ಈಗ ನೆಕ್ಸ್ಟ್ ಇವಾಗ ಈ ಗ್ರೀನ್ ಪ್ಯೂರಿ ಆರಿದೆ, ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಗಟ್ಟಿ ಮೊಸರು, ಓಕೆನಾ? ಹಾಕಿದ್ವಾ? ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಇದು ಹೆಂಗಿರತ್ತೆ ಗೊತ್ತಾ ಅಶ್ವಿನಿ? ತಿನ್ಸ್ತಿರಲ್ಲ, ಇವಾಗ ಗೊತ್ತಾಗುತ್ತೆ. ಪ್ರೋಟೀನ್ ಕಡಿ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡ್ಲಾ? ಎಡಗೈಯಲ್ಲಿ. ಸಾರಿ, ಮತ್ತೆ ಸೊಸೆ ಆಕ್ಸೆಪ್ಟೆಡ್ ಹಂಗಾರೆ. ಲಾಯಕ್ಕೆ ಇಲ್ಲ ಯಾರಿಗೆ ಅಂತ ಹೇಳಿದ್ದು. ದೇವ್ರಾಣೆಗೂ ಹಾ ಸತ್ಯವಾಗ್ಲು ಹಾ ಇಂಥ ಅಡ್ಗೆ ಹಾ ಅವ್ನ ಲೈಫಲ್ಲಿ ತಿಂದೇ ಇಲ್ಲ. ಅಯ್ಯಯ್ಯೋ, ಏಯ್ ಏನಂಗಂದ್ರೆ? ಐಶ್ವರ್ಯ, ಕಣ್ಬಿಟ್ಕೊಂಡು ಪಳಪಳ ಅಂತ ನೋಡ್ತಾ ಇದೀಯಾ? ಹಾ, ನಿಮ್ಮಮ್ಮ ಮಾಡಿರೋ ರೆಸಿಪಿ ಒಂದು ನಿಮಿಷ ತಿನ್ ನೋಡಮ್ಮ. ಬಾಮ್ಮ, ತಗೊಮ್ಮ. ಏನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅವಳಿಗೆ. ಖುಷಿಗೆ ಆನಂದ ಭಾಷೆ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಲೇ ಐಶು, ನೀವು ಮಾಡಿದ ಊಟ ಸೂಪರ್. ನನ್ ಚಿನ್ನ, ಥ್ಯಾಂಕ್ ಯು. ಸಖತ್ತಾಗಿದೆ. ಪ್ರೋಟೀನ್ ಕಡಿ ಮಾಡುವ ವಿಧಾನ: ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಪಾಲಕ್ ಪ್ಯೂರಿ, ನೀರು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳಿ. ಬೆಂದ ಈ ಮಿಶ್ರಣವನ್ನು ಮೊಳಕೆ ಕಾಳಿನಲ್ಲಿ ಹಾಕಿ ಮೊಸರು ಬೆರೆಸಿ ಸರ್ವ್ ಮಾಡಿದರೆ ಪ್ರೋಟೀನ್ ಕಡಿ ಸವಿಯಲು ಸಿದ್ಧ. ಸಾಕು, ಲುಕ್ ಎಲ್ಲ ಕೊಟ್ಟಿದ್ದು. ನನಗೆ ಬ್ಯೂಟಿಫುಲ್ ಅಂತ ಅಂದೇ ಇಲ್ವಲ್ಲ? ಅಲ್ಲದು ವೆರಿ ಬ್ಯೂಟಿಫುಲ್. ಅದು ಯಾವಾಗ ಅಂತ ಹೇಳ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಬ್ಯೂಟಿಫುಲ್ ಆಗಿರೋರ್ಗೆ ಯಾರು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳಲ್ವಂತೆ, ಅದಲ್ಲೇ ಇರುತ್ತೆ ಅಲ್ವಾ? ಇದ್ದೀರಾ, ಅದಕ್ಕೆ ಹೇಳ್ಕೊತೀರಾ. ಅಲ್ಲ, ಇಲ್ಲ ಅದಕ್ಕೆ ಹೇಳ್ಕೊತೀನಿ. ಅಲ್ಲಲ್ಲ, ಇದೀರಾ ಅದಕ್ಕೆ ಹೇಳ್ಕೊತಿದ್ದೀರಾ. ಕನ್ಫ್ಯೂಸ್ ಅಲ್ಲ? ಇಲ್ಲ ಅದಕ್ಕೆ ಹೇಳ್ಕೊತಿದ್ದೀರಾ. ಅಕ್ಕ ಸವಿತಾ ಅಕ್ಕ, ಸೋಯಾ ಚಂಕ್ಸ್ ಮಾಡೋದಕ್ಕೆ ರೆಡಿನಾ? ಸೋಯಾ ಚಂಕ್ಸ್ ಮಂಚೂರಿ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಸೋಯಾ ಚಂಕ್ಸ್, ಮೈದಾ, ಕಾರ್ನ್ಫ್ಲೋರ್, ಹಸಿಮೆಣಸಿನಕಾಯಿ, ಉಪ್ಪು, ಗರಂ ಮಸಾಲ, ಈರುಳ್ಳಿ, ಲಿಂಬೆಹಣ್ಣು, ಈರುಳ್ಳಿ ಹೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್, ಬೆಳ್ಳುಳ್ಳಿ ಪೀಸ್, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್, ಚಿಲ್ಲಿ ಪೌಡರ್, ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೋಯಾ ಚಂಕ್ಸ್ ಮಂಚೂರಿ ಮಾಡೋದಕ್ಕೆ ರೆಡಿನಾ? ರೆಡಿ. ಅಮ್ಮ ಮಾಡ್ತಾರದ, ಮಗಳು ಮಾಡ್ತಾರದ? ಅಮ್ಮ. ಅಮ್ಮ ದ ಗ್ರೇಟ್. ಅಕ್ಕ, ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ? ನನ್ ಚಿನ್ನ. ನನ್ ಚಿನ್ನ ಟ್ಯೂ. ಓಕೆ, ಏನ್ ಕೊಡ್ಲಿ? ಏನು? ಅಲ್ಲಲ್ಲಿ ಪಾತ್ರೆ ಯಾವ್ದು ಕೊಡ್ಲಿ ಅಂದ್ರೆ. ಹಂಗ ಕೇಳು, ಮತ್ತೆ ಏನ್ ಕೊಡ್ಲಿ ಅಂದ್ರೆ ನಾಚಿಕೆ ಆಗಲ್ವ ನನಗೆ? ಬಾಣ್ಲಿ ಕೊಡಮ್ಮ. ಇದು ಓಕೆನಾ? ಎಣ್ಣೆ.
ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈ ಮಾಡೋಷ್ಟು ಎಣ್ಣೆ ಬೇಕು ಇದಕ್ಕೆ. ಡೀಪ್ ಫ್ರೈ ಮಾಡ್ಬೇಕಾ? ಹೌದು. ಸಾಕಾ? ಸಾಕು. ಎಣ್ಣೆ ಕಾಯ್ತಾ ಇರಲಿ. ಅಲ್ಲಿವರೆಗೂ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಬೌಲ್ ಬೇಕು. ಇದಕ್ಕೆ ಅರ್ಧ ಕಪ್ ಮೈದಾ, 3/4 ಕಪ್ ಅಷ್ಟು ಕಾರ್ನ್ಫ್ಲೋರ್, ಇದಕ್ಕೆ ಉಪ್ಪು, ಅರಿಶಿನದ ಪುಡಿ ಸ್ವಲ್ಪ, ಖಾರದ ಪುಡಿ, ಖಾರ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು. ಓಕೆನಾ? ಇದನ್ನ ಒಂದು ಸ್ವಲ್ಪ ಕಲಿಸ್ಕೊಡೋಣ. ಬೇಕಾದ್ರೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಬೋದಾ ಖಾರ ಇಷ್ಟಪಡೋರು? ಹಿಟ್ಟಿಗೆ ಬೇಡ ತಾಯಿ. ಬೇಡವಾ? ಗ್ರೇವಿ ಮಾಡ್ಕೊಳ್ಳೋಣ. ನೀರು ಕೊಡ್ಲು. ಅಲ್ಲ, ತಿಂತಾ ಇರ್ಬೇಕಾದ್ರೆ ನಮಗೂ ಬೋರ್ ಆಗುತ್ತಲ್ವಾ? ಗ್ರೇವಿ ಮಾಡೋಷ್ಟೊತ್ತೆಲ್ಲ ಕಿಚನಲ್ಲಿ ವೇಟ್ ಮಾಡೋಕ್ಕಾಗಲ್ಲ. ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ಒಂದೊಂದು ಬಾಯಿಗೆ ಹೋಗ್ತಾರೆ. ಕೆಲಸ ಮಾಡು, ಇದು ತಿಂತಾ ಅಲ್ಲಿವರೆಗೂ ಮಿಕ್ಸಿಂಗ್ ಮಾಡ್ತೀನಿ. ಐಶು, ನಿಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ? ತಿನ್ನಿ ಚೆನ್ನಾಗಿರುತ್ತೆ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಸ್ವೀಟಾ? ಸೂಪರ್ ಆಗಿದೆ. ಅದಕ್ಕೆ ಹೇಳಿದ್ದು. ಏನಂತ? ತುಂಬಾ ಗ್ಲಾಮರಸ್ ಆಗಿದೆಯಾ ಅಂತ. ಥ್ಯಾಂಕ್ ಯು ಸೋ ಮಚ್. ಎಣ್ಣೆ ಕಾದಿದೆಯಾ ಅಂತ ಒಂಚೂರು ಹಿಟ್ಟಾಕಿ ನೋಡೋಣ. ಎಣ್ಣೆ ಕಾದಿದೆ. ಇದಕ್ಕೆ ಈ ಬೇಯಿಸಿ ರೆಡಿ ಇರೋ ಅಂತ ಸೋಯಾ ಚಂಕ್ಸ್. ಸವಿತಾ, ನೀವು ಅದರ್ ದೆನ್ ಆಕ್ಟಿಂಗ್, ಕುಕಿಂಗ್, ವೆರಿ ಗುಡ್ ಮದರ್, ವೆರಿ ಗುಡ್ ಆಕ್ಟ್ರೆಸ್ ಎಲ್ಲ ಗೊತ್ತು. ಸೋಯಾ ಚಂಕ್ಸ್ನ ಇವಾಗ ಬ್ಯಾಟ್ರಲ್ಲಿ ಹಾಕೋತಾ ಇದ್ದೀರಾ? ಹೌದಮ್ಮ. ಇವಾಗ ಈ ಒಂದೊಂದೇ ಸೋಯಾ ಚಂಕ್ಸ್ ಇದರಲ್ಲೇ ಹಾಕೋಣ. ಹೋಗ್ಲಿ. ಇವಾಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೊಂದ್ ಕಡೆ ಗ್ರೇವಿಗೆ ಇಟ್ಬಿಡೋಣ. ಫಟಾಫಟ್ ಅಂತ ಆಗ್ಬೇಕಲ್ವಾ? ಓಕೆ, ರೆಡಿ. ಅಶ್ವಿನಿ, ಇದು ಫ್ರೈ ಆಗಿದೆಮ್ಮ. ಸಾಕಾ? ಇಷ್ಟ ಆದ್ರೆ ಸಾಕು ಸಾಕು. ಒಂದು ಪ್ಲೇಟ್ ಕೊಟ್ರೆ ಇದನ್ನ ಶಿಫ್ಟ್ ಮಾಡ್ಕೋಬಹುದು. ಒಂದು ಸ್ವಲ್ಪ ಎಣ್ಣೆ. ಸ್ವಲ್ಪ ಸಾಕಾ? ಸ್ವಲ್ಪ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್. ಸಾಕು ಸಾಕು ಸಾಕು. ರೆಡಿ ಇದೆಯಾ? ಇದಕ್ಕೆ ಫಸ್ಟ್ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ನೀವು ಪೀಸ್ ಪೀಸಸ್ ಕಟ್ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಮಂಚೂರಿ ಅಂತಂದ್ರೆ ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ಆನಿಯನ್ ಹಾಕೋಣ. ಫ್ರೈ ಆಗ್ತಾ ಇದೆಯಾ? ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬಾರ್ದು ಇದು. ಇದಕ್ಕೆ ಈರುಳ್ಳಿ ಹೂವು. ಇದನ್ನ ಈರುಳ್ಳಿ ಹೂವು, ಈರುಳ್ಳಿ ಸೊಪ್ಪು ಅಂತಾನೆ ಹೇಳ್ತಾರೆ ಇದಕ್ಕೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ, ಒಂದು 1.5 ಚಮಚ, ಟೇಸ್ಟ್ಗೆ ಒಂದು ಸ್ವಲ್ಪ ಖಾರದ ಪುಡಿ, ಅದರಲ್ಲಿ ಒಂದು 2-3 ಚಮಚದಷ್ಟು ಸೋಯಾ ಸಾಸ್. ಸೋಯಾ ಸಾಸ್ ಬಹುಶಃ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತಲ್ವಾ? ಇಲ್ಲ ಇಲ್ಲ, ಅಂದ್ರೆ ಅದಷ್ಟು ಕಹಿ ಬರಲ್ಲ. ಇದು ಫ್ರೈ ಆಗಿದೆ ಅಶ್ವಿನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸ್. ಟೊಮ್ಯಾಟೊ ಸಾಸ್ ನಿಮಗೆ ಹೇಗೆ, ಯಾವ ಥರ ನಿಮಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗುತ್ತೋ ಆ ರೀತಿ ನೀವು ಇದನ್ನು ಹಾಕೋಬಹುದು. ಇದಕ್ಕೆ ಫ್ರೈ ಮಾಡಿರೋಂಥ ಸೋಯಾ ಚಂಕ್ಸ್. ಎಲ್ಲರೂ ಮಂಚೂರಿ ಅಂತಂದ್ರೆ ಪನ್ನೀರು, ಬೇಬಿ ಕಾರ್ನ್ ಅಥವಾ ಗೋಬಿ ಮಾಡ್ತಾರೆ. ಚಂಕ್ಸ್ ಅಲ್ಲಿ ಮಾಡಲ್ಲ. ಎಷ್ಟೋ ಜನರಿಗೆ ಚಂಕ್ಸ್ ಅಲ್ಲಿ ಎಷ್ಟು ಐಟಮ್ಸ್ ಮಾಡ್ಬೋದು ಅಂತಂದ್ರೆ ಅಷ್ಟು ಐಟಮ್ಸ್ ಮಾಡ್ಬೋದು, ಬಟ್ ಅವ್ರಿಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಹೌದು. ಇದು ರೆಡಿ ಆಯ್ತು, ಬಂತು. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಲಿ. ಇಲ್ಲ ಆಕ್ಚುಲಿ ವೆರಿ ಸೈಲೆಂಟ್ ಆಗಿ ಎಕ್ಸ್ಪ್ರೆಷನ್ ಕೊಡೋ ಅಂತದ ವೆರಿ ಬ್ಯೂಟಿಫುಲ್ ಐಶ್ವರ್ಯ ಅವ್ರಿಗೆ ಒಂದು ಕ್ವೆಶ್ಚನ್. ರೆಡಿ? ರ್ಯಾಪಿಡ್ ಗೇಮ್. ಶುರು ಮಾಡೋಣ. ಅಮ್ಮನ ಬಗ್ಗೆ. ನೀನೇನಾದ್ರೂ ಸೋತ್ರೆ ದೊಡ್ಡ ಪನಿಷ್ಮೆಂಟ್ ಕೊಡ್ತೀನಿ. ಓಕೆ? ಗೆದ್ರೆ
ನೀವು ಹೇಳ್ಬೇಕಪ್ಪ. ನೀನ್ ಗೆದ್ರೆ ನನಗೆ ಪನಿಷ್ಮೆಂಟ್ ಕೊಡ್ಬೇಕು. ಆಯ್ತು. ಏನ್ ಪನಿಷ್ಮೆಂಟ್? ಅಮ್ಮನ್ ಕೇಳಿ ಹೇಳ್ತೀನಿ. ಅಮ್ಮನ ಕಡೆ ಹೇಳ್ತೀನಿ. ಹೌದಾ? ಇವಾಗ 8th ಸ್ಟ್ಯಾಂಡರ್ಡ್ ಅಲ್ಲ, ಕಾಲೇಜ್ಗೆ ಹೋದ್ಮೇಲೆ ಇದೇ ಮಾತು ಹೇಳು. ಓಕೆ, ನಿಮ್ಮ ಫಸ್ಟ್ ಕ್ವೆಶ್ಚನ್, ಅಮ್ಮನ್ ಫೇವ್ರೆಟ್ ಫುಡ್ ಯಾವುದು? ಫುಡ್ ಐ ಡೋಂಟ್ ನೋ. ಯು ಡೋಂಟ್ ನೋ. ಅಮ್ಮನ್ ಫೇವ್ರೆಟ್ ಕಲರ್ ಯಾವುದು? ಬ್ಲೂ. ಅಮ್ಮನ್ ಫೇವ್ರೆಟ್ ಮೂವಿ ಯಾವುದು? ಮೂವಿ ಗೊತ್ತಿಲ್ಲ. ಓಕೆ. ಅಮ್ಮನ್ ಬಾಯ್ ಫ್ರೆಂಡ್ ಯಾರು? ಮೈ ಡ್ಯಾಡ್. ಅಪ್ಪನ್ ಗರ್ಲ್ ಫ್ರೆಂಡ್ ಯಾರು? ಮಾಮ್. ಅಯ್ಯೋ ನನ್ ನಿಮ್ಮ ಅಣ್ಣನ ಗರ್ಲ್ ಫ್ರೆಂಡ್ ಯಾರು? ಯಾರು ಇಲ್ಲ. ಯಾರಿಲ್ವಾ? ನಿಮ್ ಬಾಯ್ ಫ್ರೆಂಡ್ ಯಾರು? ಯಾರು ಇಲ್ಲಪ್ಪ. ನಿಮ್ಮ ಅಣ್ಣನ ಗರ್ಲ್ ಫ್ರೆಂಡ್ ನಾನು. ಹೌದಾ? ಹೌದಾ? ಯಾವ ಹಂಗನ್ ಹೇಳಿ. ನಂಬರ್ ಕೊಟ್ಟು ಹೋಗು. ಹಲೋ ಹಲೋ. ಓಕೆ, ಸೂಪರ್ ಅಮ್ಮ. ಥ್ಯಾಂಕ್ ಯು. ಅಂತೂ ಇಂತೂ ನೀನ್ ಸೋತೆ. ಹೌದಾ? ಈಗ ಎರಡು ನಮ್ಮ ಪ್ರಶ್ನೆಗೆ ನಿಮಗೋಸ್ಕರ, ಎಂತ ಉತ್ತರ ಕೊಟ್ಲು. ಅಶ್ವಿನಿ, ಅಲ್ಲಿಂದ ಇಲ್ಲಿವರೆಗೂ ರ್ಯಾಂಪ್ ವಾಕ್ ಮಾಡ್ಕೊಂಡ್ ಬರ್ಬೇಕು. ಸಾರಿ. ಪ್ಲೀಸ್. ಅದೆಲ್ಲ ನೀನ್ ಹೇಳ್ದ ರ್ಯಾಂಪ್ ವಾಕ್ ಮಾಡ್ಬೋದು, ಹೋಗು. ನೀನು ಹೋಗು. ಬೇಗ. ನಾವಿಬ್ರು ಮಾಡ್ತೀವಿ. ಓಕೆ, ಅಮ್ಮ ಹಲೋ ಹಾ. ಹಲೋ. ಬನ್ನಿ ಏನು? ಬನ್ನಿ ಬನ್ನಿ, ಅಲ್ಲಿಂದ ಅಲ್ಲಿ ನಡೀರಿ ನಡೀರಿಪ್ಪ, ಜಲ್ದಿ. ಒಂದ್ ಸ್ವಲ್ಪ ಹಿಂಗೆ ಬ್ಯಾಕ್. ಹಾ, ರೆಡಿ? 1 2 3. ಅಬ್ಬ ಅಬ್ಬ. ಹಿಂಗೆನಾ? ಹಿಂಗೆ. ಏನಪ್ಪ, ಸೂಪರ್. ಸವಿತಾ, ಎಲ್ಲಾದ್ರಲ್ಲೂ ಎತ್ತಿದ ಕೈಯಲ್ರಿ ಏನ್ರಿ ಇದು? ಓಕೆ, ಸೊ ಈಗ ಅಡಿಗೆಗೆ ಬಂದ್ಬಿಡೋಣ. ರೆಸಿಪಿ ಆಗೋಗಿದೆ. ಏನಿದ್ರು ಇವಾಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿ ಅಶ್ವಿನಿಗೆ ತಿನ್ಸೋದು. ಆಗಿದೆ. ಇವಾಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಹೇಗಿದೆ ಮಂಚೂರಿ ಕಲರ್? ನಿಮ್ ಥರನೇ ಇದೆ. ನಮ್ಮ ಅಶ್ವಿನಿಗೆ ಸರ್ವ್ ಮಾಡೋಣ. ಸೋಯಾ ಮಂಚೂರಿ. ಕೊನೆಗೂ ನಮ್ಮ ಅಶ್ವಿನಿ ಅಂತ ಬಂತಲ್ವಾ? ಐ ಆಮ್ ಸೋ ಹ್ಯಾಪಿ. ಟೇಸ್ಟ್ ಮಾಡ್ತೀನಿ. ಬೇಗ ಹೇಳ್ಬೇಕು, ತಡಿಯಕ್ ಆಗ್ತಿಲ್ಲ. ಹಲೋ. ಯಾಕೆ ಇದು ಯಾವ ತರ ಲುಕ್ ಅಂತ ಗೊತ್ತಾಗ್ಲಿಲ್ಲ. ಸಿಕ್ಕಾಪಟ್ಟೆ ಹಾ, ಇಷ್ಟಪಟ್ಟೆ. ಹೆಂಗಿತ್ತು ನನ್ನ ಎಕ್ಸ್ಪ್ರೆಷನ್? ಸೂಪರ್ ಕಣ. ಐಸು, ನಮ್ ಜೊತೆ ಇಷ್ಟೊತ್ತು ಬಂದು ಈ ತರ ಎಲ್ಲ ಬೇರೆ ಬೇರೆ ತರದ ಟೇಸ್ಟಿ ಫುಡ್ ಅನ್ನ ಹೇಳ್ಕೊಟ್ರೆ ನನ್ಗಂತೂ ನಿಮ್ ಜೊತೆ ನಾಟ್ ಓನ್ಲಿ ಆಸ್ ಅನ್ ಆಕ್ಟ್ರೆಸ್, ಆಸ್ ಅ ಗುಡ್ ಫ್ರೆಂಡ್, ಆಸ್ ಅ ಗುಡ್ ಹೋಮ್ ಮೇಕರ್, ಆಸ್ ಅ ವೆರಿ ಗುಡ್ ಮದರ್, ಆಸ್ ಅ ವೆರಿ ಗುಡ್ ವೈಫ್ ಸಖತ್ತಂತೂ ಎಂಜಾಯ್ ಮಾಡಿದೀವಿ. ನಿಮ್ಮ ಪರ್ಸನಲ್ ವಿಷಯಗಳು ಕೂಡ ನಾವು ತಿಳ್ಕೊಂಡಿದೀವಿ. ನಂಗೆ ಖುಷಿ ಆಯ್ತು. ನಿಮ್ಗೆ ಹೇಗಂತ? ನನಗಂತೂ ಸಖತ್ ಖುಷಿ ಆಯ್ತು. ಆಕ್ಚುಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬರಬೇಕು, ಪಾರ್ಟಿಸಿಪೇಟ್ ಆಗ್ತೀನಿ, ನಾನು ಮಾಡ್ತೀನಿ ಅನ್ನೋದು ನಾನು ಅನ್ಕೊಂಡಿರ್ಲಿಲ್ಲ. ಬಂದೆ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸಖತ್ ಇಷ್ಟ ಆಯ್ತು. ಎಂಜಾಯಿಂಗ್ ಅಲ್ಲಿ ನಾನು ಈ 4 ರೆಸಿಪೀಸ್ನು ಮಾಡಿ ಮುಗಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಐಶು, ಸೂಪರ್. ಒಳ್ಳೆ ಲೀಡು. ನನ್ನ ಜೊತೆ ಫುಲ್ ಕೌಂಟರ್ ಎಲ್ಲ ಕೊಟ್ಕೊಂಡು ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಾಲ್ ಹೇಳ್ತಿದ್ದೀನಿ, ಅದು ದಯವಿಟ್ಟು ಕ್ಷಮಿಸಿ. ಇಬ್ರು ಕೂಡ ನಿಮ್ಮ ಮನೆಯಾಗ ಸೊಸೆಯಾಗಿ ಖಂಡಿತವಾಗ್ಲೂ ಬರಲ್ಲ ನಾನು. ಓಕೆ, ನಿಮ್ಮ ಮಗನ್ಗೆ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ, ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಒಳ್ಳೆ ಸೊಸೆ ಸಿಗ್ಲಿ, ಅದ್ರ ಜೊತೆಗೆ ಒಳ್ಳೆ ಅಳಿಯ ಕೂಡ ಬರ್ಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ನಿಮ್ಮನ್ನ ಹೀಗೆ ಕಳ್ಸಲ್ಲ, ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಿರತ್ತ. ಹಾಗೇ ಒಂದೆರಡು ಸ್ಟೆಪ್ ನಮಗೋಸ್ಕರ. ಕವಿತಾ, ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲಪ್ಪ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಕಾಲ್ ಎಳಿಯೋದನ್ನ ಬಿಟ್ರು ಡ್ಯಾನ್ಸ್ ಕೂಡ ಸೂಪರ್ ಆಗಿ ಮಾಡ್ತೀರಾ. ಐಶು, ನೀನು ಸೂಪರ್ ಅಮ್ಮ.
ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಅಮ್ಮ ಮಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ತನಕ ನಿಮ್ಮ ಪ್ರೆಷಸ್ ಟೈಮ್ ಅನ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ನೆನಪಿನ ಕಾಣಿಕೆ. ಅಶು ಬೇದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸಾರಿ ಪ್ಯಾಲೇಸ್, ವಿವಿಪುರಂ ಬ್ಯಾಂಗ್ಳೂರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ವೆರಿ ಡ್ಯಾಶಿಂಗ್ ಸವಿತಾ ಮತ್ತೆ ಅದು ವೆರಿ ಬ್ಯೂಟಿಫುಲ್ ಐಶ್ವರ್ಯ ಅಮ್ಮ ಮಗಳು ಇಬ್ರು ಇವತ್ತು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಅವರು ಎಂಜಾಯ್ ಮಾಡಿದ್ರು, ನಾನು ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡಿದ್ರ ಅಂತ ಗೊತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾವ ವಿಶೇಷ ಅತಿಥಿ ಬರ್ತಾರೆ ಅನ್ನೋ ಕಾತುರ ನಿಮಗೂ ಇದೆ, ನನಗೂ ಇದೆ ಅಲ್ವಾ? ಅದಕ್ಕೆ ನಾಳಿನ ಸಂಚಿಕೆನ ನೋಡೋದಕ್ಕೆ ಮರಿಬೇಡಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಜೀ ಕನ್ನಡ ವಾಹಿನಿ. ಅಲ್ಲಿ ತನಕ ಬಾಯ್.